ಹೇಳಪ್ಪ, ಏನ್ ಸಮಾಚಾರ? ಏನ್ ಮಾಡ್ತಿದ್ದೀರಾ? ಏನು ಇಲ್ಲ ಬಿಡಪ್ಪ. ಯಾಕಪ್ಪ, ಏನಾಯ್ತು? ಏನು ಇಲ್ಲಪ್ಪ. ಏನಾಯ್ತು ಹೇಳಿಪ್ಪ. ಸ್ವಲ್ಪ ಹುಷಾರಿಲ್ಲ ಕಣೋ. ಏನಾಯ್ತು? ಅದು ಏನಿಲ್ಲ, ನನಗೆ ಇದು ಕೊರೋನಾ ಬಂದಿದೆ ಅನ್ಸುತ್ತೆ ಕಣೋ. ಏನು ಕೊರೋನಾ? ಏನ್ ಹೇಳ್ತಿದ್ದೀರಪ್ಪ? ತಮಾಷೆ ಮಾಡ್ಬೇಡಿ ನೀವು. ತಮಾಷೆ ಮಾಡ್ತಿಲ್ಲ ಕಣೋ ಸಂಜಯ. ನೀವೆಲ್ಲಾದ್ರೂ ಆಚೆ ಕಡೆ ಹೋಗಿದ್ರಾ? ಇಲ್ವೋ, 3 ತಿಂಗಳಾಯ್ತು ಕಣೋ ನಾನು ಆಚೆ ಹೋಗಿ. ಬೇರೆ ಯಾರಾದ್ರೂ ನಮ್ಮನೆಗೆ ಬಂದಿದ್ರಾ? ಯಾರು ಬರ್ತಿಲ್ವೋ. ತರಕಾರಿ ಸಹಿತ ಆಚೆ ಇಟ್ಬಿಡ್ತೀನಿ ಕಣೋ. 2 ಅವರ್ ಆದ್ಮೇಲೆ ಒಳಗೆ ತಗೊಳ್ಳೋದು. ಮತ್ತೆ ಹೆಂಗಪ್ಪ ಕೊರೋನಾ ಬರುತ್ತೆ? ಬೆಳಗ್ಗೆ ಕೆಮ್ಮಂತ ಹ್ಞೂ. ನೀನು ಹೇಳ್ಕೊಟ್ಟಂಗೆ ಗೂಗಲಲ್ಲಿ ಕೇಳದ್ನ, ಅದು ತೋರಿಸ್ತು ಕಣೋ ನಿಮಗೆ ಕೊರೋನಾನೇ ಅಂತ. ಅಪ್ಪ, ಇದನ್ನೆಲ್ಲ ಗೂಗಲ್ ಮಾಡಬೇಡಿಪ್ಪ. ಎಷ್ಟು ಸಲ ಹೇಳಿದ್ದೀನಿ ನಿಮಗೆ? ಅಯ್ಯೋ, ನೀನೇ ಹೇಳಿದ್ಯಲ್ಲ, ಸಣ್ಣ ಪುಟ್ಟದಕ್ಕೆಲ್ಲ ಕಾಲ್ ಮಾಡಬೇಡಿ ಅಪ್ಪ, ಆ ಥರ ಏನಾರು ಇದ್ರೆ ಗೂಗಲಲ್ಲಿ ಕೇಳಿ ಅಂತ. ಅದಕ್ಕೆ ಕೇಳಿದೆ. ಅಯ್ಯೋ, ಬೇರೆ ವಿಷಯ ಎಲ್ಲ ಸರಿಪ, ಹೆಲ್ತ್ ಇಶ್ಯೂಸ್ ಎಲ್ಲ ಮಾಡಬೇಡ ಆಯ್ತಾ? ಏನು ಮಕ್ಕಳ್ರೋ ನೀವಲ್ಲ, ಒಂದ್ಸತಿ ಹೇಳ್ತೀರಾ ಎಲ್ಲ ಗೂಗಲ್ ನೋಡಬೇಕು, ಅಪ್ಡೇಟ್ ಆಗಬೇಕು, ಸ್ಮಾರ್ಟ್ ಆಗಬೇಕು ಅಂತೀರಾ. ಈಗ ಸ್ಮಾರ್ಟ್ ಆಗೋಕ್ಕೆ ಹೋದರೆ ನೀವು ಈ ವಾಟ್ಸಪ್ ಮೆಸೇಜ್ ಓದಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತೀರಾ. ಅಯ್ಯೋ, ಏನಾಗಿರಲ್ಲಪ್ಪ. 1-2 ದಿವಸ ಬಿಸಿನೀರು ಕಷಾಯ ಎಲ್ಲ ಕುಡೀರಿ, ಸರಿ ಹೋಗುತ್ತೆ. ಆಮೇಲೂ ಕೆಮ್ಮು ಹೋಗಿಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸೋಣ ಆಯ್ತಾ? ಅಲ್ಲ ಕಣೋ ಸಂಜಯ, ನನಗೇನಾದರೂ ಆದರೆ ತೊಂದರೆ ಇಲ್ಲ ಕಣೋ. ಆದರೆ ನಿಮ್ಮ ಅಮ್ಮಂಗೇನಾದರೂ ಆದರೆ ನಾನು ಮಾತ್ರ ಸಹಿಸಲ್ಲ ಕಣೋ. ಅಂಥದ್ದೇನೂ ಆಗಲ್ಲಪ್ಪ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಅದು ಎದುರುಗಡೆ ಮನೆ ಮಿಲ್ಟ್ರಿ ಅಂಕಲ್ ಇದ್ದಾರಲ್ಲ, ಅವ್ರಿಗೂ 2 ದಿನದಿಂದ ತುಂಬ ಕೆಮ್ಮು ಕಣೋ. ನಮ್ಮಿಬ್ಬರಿಂದ ಮನೆ ಹೆಂಗಸರುಗಳಿಗೆಲ್ಲ ಯಾಕೆ ತೊಂದರೆ ಅಂತ ನಾವಿಬ್ಬರು ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಕಣೋ. ಏನು ಪ್ಲಾನು? ಅದು ಮಿಲ್ಟ್ರಿ ಅಂಕಲ್ದು ಮಡಿಕೇರಿಯಲ್ಲಿ ಒಂದು ಫಾರಂ ಹೌಸ್ ಇದೆಯಲ್ಲೋ. ಹ್ಞೂ ಇದೆ. ಹೇಗೂ ಈಗ ಅನ್ಲಾಕ್ ಆಗಿದೆಯಲ್ಲ, ನೀನು ಈ ಊಬರೋ ಓಲನೋ ಔಟ್ ಸ್ಟೇಷನ್ಗೆ ಬುಕ್ ಮಾಡಿಕೊಟ್ರೆ ನಾನು ಅಂಕಲ್ಲು ಒಂದು 15 ದಿನ ಕ್ವಾರಂಟೈನಲ್ಲಿ ಇದ್ದು ಬಂದ್ಬಿಡ್ತೀವಿ. ಏನೋ ಇದು ವಿಷಯ. ಈಗ ಬಂದ್ರಿ ಮ್ಯಾಟ್ರಿಗೆ ನೀವು? ಈಗ ಬರೋದೇನೋ ಅದೇ ಇರೋದು. ಈಗ ಯಾಕೆ ಹೋಗ್ಬೇಕಲ್ಲಿ? ಅದು ಅಲ್ಲಿ ಇದು ಕೆಮ್ಮಿಗೆ ಈ ಟಾನಿಕ್ಕು ಇಟ್ಟಿದ್ದಾರಂತೆ, ಅದನ್ನು ಒಂದು ತಗೊಂಡು ಬರೋಣ ಅಂತ. ಇಟ್ಟಿರ್ತಾರೆ, ಚೆನ್ನಾಗಿ ಇಟ್ಟಿರ್ತಾರೆ. ಅಲ್ಲ, ನೀವಲ್ಲಿ ಹೋದ್ರೆ ಅಮ್ಮ ಒಬ್ರೇನು ಮಾಡ್ತಾರೆ ಮನೇಲಿ? ಇಲ್ವಾ, ನಮ್ಮ ಏಕೈಕ ಸುಪುತ್ರ ನನ್ನ ಮಗ ಡೆಲ್ಲಿಯಿಂದ ಬಂದೇ ಬರ್ತಾನೆ. ಓಹೋ, ನಿಮ್ಮ ಮಡಿಕೇರಿ ಟ್ರಿಪ್ ಪ್ಲಾನ್ಗೆ ನನ್ನ ಪ್ರೊಟೆಕ್ಷನ್ ಕರೀತಾ ಇದ್ದೀರಾ ನೀವು? ನಂಗೆ ಗೊತ್ತಿಲ್ವ ಇವೆಲ್ಲ? ಅಪ್ಪ, ಗೌರ್ಮೆಂಟು ಲಾಕ್ಡೌನ್ ರಿಲೀಸ್ ಮಾಡಿರೋದು ನೀವು ಟ್ರಿಪ್ ಹೊಡಿಲಿ ಅಂತಲ್ಲ, ಜನ ಅವ್ರ ಊರಿಗೆ ಸೇರ್ಕೊಳ್ಳಿ ಅಂತ. ಇದು ನಿನ್ನೂರೇ ತಾನೆ, ನೀನು ಇಲ್ಲಿಂದಾನೆ ಬಂದು ಕೆಲಸ ಮಾಡು. ಅಲ್ಲಿಗೆ ಬಂದರೆ ಇವಳು ಬೇರೆ ಬೈತಾಳೆ. ಯಾರ? ಏನ? ಅಯ್ಯೋ ಅಪ್ಪ, ಅದು ಏನಿಲ್ಲ, ಅಲ್ಲಿಗೆ ಬಂದು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದೆ. ನಮ್ಮ ಪಕ್ಕದ ಅಂಗಡಿ ಮಹೇಶಂಗೆ ಹೇಳ್ಬಿಟ್ಟು ಮನೆಗೆಲ್ಲ ಆನ್ಲೈನ್ ಹಾಕ್ಸಿದ್ದೀನಿ, ಗೊತ್ತಾ? ಆನ್ಲೈನಾ? ಹಾಂ, ಎಲ್ಲ ಇವಾಗ ಟಿವಿ ಮೊಬೈಲು ಎಲ್ಲ ಆನ್ಲೈನು ಮನೇಲಿ. ಓ, ವೈಫೈಯಾ? ಹಾಂ, ಅದೇ ವೈಫೈ. ಅಪ್ಪ, ಆ ಮಹೇಶ್ ಹತ್ರ ಎಲ್ಲಾನು ಕೇಳ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಅವ್ನ ನಂಬರ್ ಕೊಡಿಲಿ, ಮಾತಾಡ್ತೀನಿ ನಾನು. ಸುಮ್ಮನಿರ ನೀನು, ಕಷ್ಟ ಕಾಲದಲ್ಲಿ ಅವನೇ ಆಗೋದು ನಮಗೆಲ್ಲ, ಗೊತ್ತಾ? ಹೌದೌದು, ಒಂದು ಕ್ಯಾಬ್ ಬುಕ್ ಮಾಡಿದ್ರು 50 ರೂಪಾಯಿ ಎಕ್ಸ್ಟ್ರಾ ತಗೋತಾನೆ ಬಡ್ಡಿ ಮಗ. ನೀನೇ ನಿನ್ನ ಜಾಬಿಂದ ಕೊಡ್ತೀಯನೋ? ನಾನು ತಾನೇ ಕೊಡೋದು ಅಲ್ವೋ? ಮಕ್ಕಳು ಅಂತ ನಿಮ್ಮ ಹತ್ರ ಕೇಳಿದ್ರೆ ನೀವೇನಂತೀರಾ? ಅದು ಆ್ಯಪ್ ಡೌನ್ಲೋಡ್ ಮಾಡು, ಅದಕ್ಕೊಂದು OTP ಹಾಕು, ಅದು ಇದು 1000 ಹೇಳ್ತೀರಾ. ಆದರೆ ನಮ್ಮ ಮಹೇಶ ಒಂದ್ಸಲ ಒಂದು ಫೋನ್ ಮಾಡಿದ್ರೆ ಸಾಕು, ಮನೆ ಮುಂದೆ ಕ್ಯಾಬ್ ಬಂದು ನಿಂತಿರುತ್ತೆ, ಗೊತ್ತಾ? ಜಾಸ್ತಿ ಆಯ್ತು ಕಂಡೆಮ್, ಇದು ಹೇಳ್ತಾ ಇದ್ದೀನಿ. ಓಹೋ, ಏನು ಕಿಸ್ದು ದಬ್ಬಾಕ್ಬಿಟ್ಟಿದ್ದೀರಾ ನೀವು ಮಕ್ಕಳು. ನೀವು ಏನು ಮಾಡಿಲ್ಲ ನಿಮಗೆ ಹೇಳಿ? ಒಳ್ಳೆ ಊಟ ಮಾಡಲಿ ಅಂತ ಹೋಟೆಲ್ಗೆ ಹೋಗೋ ಮುಂಚೆ ರೇಟಿಂಗ್ ನೋಡಿ ಅಂತ ಹೇಳಿತ್ತಪ್ಪ? ಇಲ್ಲ ಫ್ಯಾಮಿಲಿ ಜೊತೆ ಬಾಂಧವ್ಯ ಬೆಳೀಲಿ ಅಂತ ವಾಟ್ಸ್ಆ್ಯಪ್ ಹಾಕಿ ಗ್ರೂಪ್ಗೆ ಆ್ಯಡ್ ಮಾಡಿತ್ತಪ್ಪ? ಮನೆಗೆ ಚಡ್ಡಿ ಬನೀನು ಎಲ್ಲ ಬರಲಿ ಅಂತ ಅಂದ್ಬಿಟ್ಟು ಅಮೆಝಾನ್ ಇನ್ಸ್ಟಾಲ್ ಮಾಡ್ಕೊಟ್ಟಿತ್ತಪ್ಪ? ಇಲ್ಲ ರಾಜ್ಕುಮಾರ್ ಫಿಲಮ್ ಎಲ್ಲ ನೋಡ್ಲಿ ಅಂತ ಟೆಲಿಗ್ರಾಮ್ ಹೇಳ್ಕೊಟ್ಟಿತ್ತಪ್ಪ? ಹೇಳಿಪ್ಪ, ಹೇಳಿ ಯಾವ್ದು ತಪ್ಪು ಅಂತ? ಆತ್ಮನಿರ್ಭರ ಆಗಲಿ ಅಂತ ಇದೆಲ್ಲ ಹೇಳ್ಕೊಡ್ತಿರೋದು ನಿಮಗೆ.
ಏನು ಮಾಡಿಲ್ಲ ಅಂದ್ಬಿಟ್ರಲ್ಲಪ್ಪ. ಏನು ಬೇಕು ಹೇಳಿ ನಿಮ್ಗೆ ಇವಾಗ? ಏನು ಬೇಕು ಹೇಳಿ, ಮಾಡ್ತೀನಿ. ಕಮನ್ ಸೈಟ್ ಹೇಳಿ. ಲೋ ಮಗನೇ, ಲಾಸ್ಟ್ ಮಂತ್ ಆರ್ಡ್ರ್ ಮಾಡಿದ್ಯಲ್ಲ ಟಾನಿಕ್ಕು, ಅದರದ್ದೇ 2 ಬಾಟ್ಲು ರಿಪೀಟ್ ಆರ್ಡ್ರ್ ಮಾಡು. ಅನ್ಲಾಕ್ 1.0 ಆಗಿದೆ ಅಂತ ಮಡಿಕೇರಿಗೆ ಟ್ರಿಪ್ ಹೋಗ್ಬಿಡಿ. ಮನೇಲೆ ಕೂತ್ಕೊಂಡು ಪೇಪರ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ನಾನು ಟಾನಿಕ್ ಆರ್ಡರ್ ಮಾಡೋಷ್ಟರಲ್ಲಿ ನೀವು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ.